ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ ನಿನ್ನೆ ಆ ಒಂದು ಕೆಲಸ ಮಾಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಇವರು ಇಬ್ಬರು ಸೇರಿಸಿ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಸಭೆ ಸೇರಿ ಖರ್ಗೆ ಅವರ ಸಭೆ ಸೇರಿ ನಮ್ಮ ಹೈಕಮಾಂಡ್ನವರು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಸಲುವಾಗಿ ಮೇಲಿನ ಮೇಲೆ ಸಭೆ ಮಾಡ್ತಾರೆ. ರಾಜಕಾರಣ ಅಂದರೆ ಕೆಲವು ಅಭಿಪ್ರಾಯಗಳಿರ್ತವೆ, ಕೆಲವು ವ್ಯತ್ಯಾಸಗಳಿರ್ತವೆ, ಅವನ್ನೆಲ್ಲ ಬಗೆಹರಿಸ್ತಾರೆ. ಒಟ್ಟಾರೆ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ದಿಸೆಯೊಳಗೆ ನಮ್ಮ ಹೈಕಮಾಂಡ್ನವರು ಸಹಿತ ಈಗ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ನಮ್ಮ ಕಾರ್ಯಕರ್ತರಿಗೆಲ್ಲ ಸಂತೋಷ ತಂದಿದೆ. ಇದನ್ನೇ ಕೇಳ್ತಿರೋದು ನೀವು. ಮೆಕ್ಕೆಜೋಳ, ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತ ಇವತ್ತು 1700-1800 ರೂಪಾಯಿಗೆ ಗೋವಿನ ಜೋಳ ಮಾರೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಆ ರೈತನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ 2400 ರೂಪಾಯಿ 2400 ರೂಪೀಸ್ಗೆ ಕ್ವಿಂಟಾಲ್ನಂಗೆ ಖರೀದಿ ಮಾಡೋದಕ್ಕೆ, ಸುಮಾರು 7.5 ಲಕ್ಷ ಟನ್ ಖರೀದಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ರೂಪು ಮಾಡಿದೆ. ನಾಳೆ ನಾಡಿದ್ದನೇ ಆ ಒಂದು ಖರೀದಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತವೆ.